ಇವತ್ತಿನ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅತ್ಯಂತ ಸಂತೋಷದ ದಿನ ಅಂತೇಳಿ ನಾನು ಭಾವಿಸಲಿಕ್ಕೆ ಬಯಸ್ತೇನೆ. ಕಾರಣ ಇಷ್ಟೇ, ರಾಜ್ಯದಲ್ಲಿ 6 ಲಕ್ಷ ಸರ್ಕಾರಿ ನೌಕರರು, ಬೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯ್ 2.5 ಲಕ್ಷ ಜನ, ರಿಟೈರ್ಡ್ ಎಂಪ್ಲಾಯ್ 4 ಒಟ್ಟು 12.5 ಲಕ್ಷ ಕುಟುಂಬದ ಸದಸ್ಯರಿಗೆ ನಿನ್ನೆ ಮತ್ತು ಮೊನ್ನೆ ನಡೆದಂಥ ಸಚಿವ ಸಂಪುಟ ಮತ್ತು ವಿಧಾನಸಭೆ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರಿ ನೌಕರ 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸ್ತೀನಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಅಭಿನಂದನೆಗಳನ್ನು ಎಲ್ಲ ಸರ್ಕಾರಿ ನೌಕರ ಸಂಘದ ವೃಂದ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಕೂಡ ಇವಾಗ ಸಲ್ಲಿಸಿ ನಾವು ಬಂದ್ವಿ. ಅದರ ಜೊತೆ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ಆದೇಶವನ್ನು ಹೊರಡಿಸ್ತೇವೆ. ಇದರಿಂದ ಸರ್ಕಾರಕ್ಕೆ ಸುಮಾರು 20,000 ಕೋಟಿ ಹೊರೆ ಬೀಳುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದರ ಜೊತೆ ರಾಜ್ಯ ಸರ್ಕಾರಿ ನೌಕರರು ಇನ್ನಷ್ಟು ಕೂಡ ರಚನಾತ್ಮಕವಾಗಿ ಪರಿಣಾಮಕಾರಿಯಾಗಿ ಸರ್ಕಾರದ ಜೊತೆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಸಲಹೆಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ನೀಡಿದ್ದಾರೆ. ನಾವು ಅವರಿಗೆ ಸ್ಪಷ್ಟವಾಗಿರುವಂಥ ಭರವಸೆಯನ್ನು ಕೊಟ್ಟಿದ್ದೇವೆ. ಆದಾಯವನ್ನು ಹೆಚ್ಚಿಸುವಂಥ ಮತ್ತು ಒಳ್ಳೆಯ ಆಡಳಿತವನ್ನು ಕೊಡುವಂಥ ವಿಚಾರದಲ್ಲಿ ನಾವು ಇನ್ನಷ್ಟು ಕೂಡ ಪರಿಣಾಮಕಾರಿಯಾಗಿ ನಿಮ್ಮ ಸರ್ಕಾರದ ಜೊತೆ ಇದ್ದೇವೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ದೇವೆ ಎನ್ನುವಂಥ ಮಾಹಿತಿಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇದರ ಜೊತೆ ರಾಜ್ಯದ NPS OPS ಆಗುವಂಥ ವಿಚಾರದಲ್ಲಿ 2.5 ಲಕ್ಷ ನೌಕರರ ವಿಚಾರವನ್ನು ಕೂಡ ಅವರ ಗಮನಕ್ಕೆ ತೆಗೆದುಕೊಂಡಾಗ ಅದು ಕೂಡ ನಮ್ಮ ಗಮನದಲ್ಲಿದೆ. ಆದಷ್ಟು ಬೇಗ ವಿಚಾರಕ್ಕೆ ಒಂದು ಅಂತ್ಯವನ್ನು ಕಾಣಿಸ್ತೇವೆ. ನಾವು ಕೂಡ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, NPS OPS ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಒಂದು ರಿಪೋರ್ಟನ್ನು ಕಲೆಕ್ಟ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಕೂಡ 23ನೇ ತಾರೀಕು ಬಜೆಟ್ನಲ್ಲಿ ಏನು ಮಾಡ್ತದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಒಂದು ಕಮಿಟಿಯನ್ನು ಕೂಡ ಹಿಂದೆ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ, ಅದು ವರ್ಕ್ ಮಾಡಿರಲಿಲ್ಲ. ಆ ಕಮಿಟಿಯನ್ನು ಕೂಡ ಕಳಿಸಿ ಇಮಿಡಿಯೇಟ್ ಆಗಿ ಒಂದು ರಿಪೋರ್ಟನ್ನು ತೆಗೆದುಕೊಂಡು NPS OPS ಮಾಡ್ತೇವೆ, ನಾವು ನಿಮ್ಮ ಜೊತೆ ಇದ್ದೇವೆ ಎನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮ್ಮ ನಿಯೋಗಕ್ಕೆ ನೀಡಿದ್ರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಆರೋಗ್ಯ ಯೋಜನೆಯನ್ನು ಜಾರಿಗೆ ತರಿಸಲಿಕ್ಕೆ ಬಹುಶಃ ಆಗಸ್ಟ್ 15 ನಂತರ ಈ ರಾಜ್ಯದ ಸರ್ಕಾರಿ ನೌಕರು, ಅವರ ಫ್ಯಾಮಿಲಿ 25 ಲಕ್ಷ ಕುಟುಂಬದ ಸದಸ್ಯರಿಗೆ ಎಲ್ಲ ಆಸ್ಪತ್ರೆ, ಎಲ್ಲ ಕಾಯಿಲೆಗಳಿಗೆ ಉಚಿತ ಆರೋಗ್ಯ ಕೊಡುವಂಥ ಯೋಜನೆಯನ್ನು, ಉಚಿತ ಚಿಕಿತ್ಸೆ ಕೊಡುವಂಥ ಯೋಜನೆಯನ್ನು ಆಗಸ್ಟ್ ತಿಂಗಳಲ್ಲಿ ನಾನು ಜಾರಿ ಮಾಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ 3 ಬೇಡಿಕೆಗಳನ್ನ ಇಟ್ಕೊಂಡು 29ನೇ ತಾರೀಕು ನಾವು ಕೂಡ ಸ್ಟ್ರೈಕ್ಗೆ ಕೂಡ ನಾವು ಹೋಗೋದಕ್ಕೆ ಹೊರಟಿದ್ವಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 23ನೇ ತಾರೀಕು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮೀಟಿಂಗು, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಬೆಂಗಳೂರಿನಲ್ಲಿದೆ. ಅಲ್ಲಿ ಕೂಡ ಒಂದು ತೀರ್ಮಾನವನ್ನು ಮಾಡಿ ನಾವು ಇದ್ರ ಬಗ್ಗೆ ಏನು ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥ ತೀರ್ಮಾನವನ್ನು ಅವತ್ತಿನ ಸಭೆಯಲ್ಲಿ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ಇವತ್ತು 3 ಡಿಮ್ಯಾಂಡ್ಗಳ ಬಗ್ಗೆ ನಾವು ಹೋರಾಟಕ್ಕೆ 29ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿದ್ವಿ. ಆ ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ನಮಗೆ ಒಂದು ಬೇಡಿಕೆ ಬಗ್ಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದೆ ಆಗಸ್ಟಿಂದ ಕೊಡಲಿಕ್ಕೆ. ಇನ್ನು 2 ಬೇಡಿಕೆಗಳ ಸಂಬಂಧಪಟ್ಟಂತೆ ಇನ್ನೊಂದು ತಿಂಗಳಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೇವೆ, ನಮ್ಮ ಜೊತೆ ಸಹಕರಿಸಿ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಘನ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ರಾಜ್ಯದ 25 ಲಕ್ಷ ಸರ್ಕಾರಿ ನೌಕರ ಕುಟುಂಬದ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ.